ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರ ಕಥೆ ಎಲ್ಲಿಗೆ ಬಂತು, ಏನಾಗ್ತಾ ಇದೆ ಗಮನಿಸ್ತಾ ಹೋಗೋಣ. ಕೊಲೆ ಕೇಸ್ನಲ್ಲಿ ಬಂಧನ ಆಗಿದೆ ಭೈರತಿ ಬಸವರಾಜ್ ಅವರದ್ದು. ಈಗ ಭೈರತಿ ಅವರ ನಿವಾಸಕ್ಕೆ ನಾಯಕರು ಬರ್ತಾ ಇದ್ದಾರಂತೆ ನೋಡಿ. ನಿನ್ನೆ ಆರ್ ಅಶೋಕ್, ಇವತ್ತು BY ವಿಜಯೇಂದ್ರ. ನಿನ್ನೆ ಆರ್ ಅಶೋಕ್ ಅವರು ಬಂದಿದ್ರು, ಇವತ್ತು BY ವಿಜಯೇಂದ್ರ ಅವರು ಬಂದಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಮನೆಗೆ ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ. ವಿಜಯೇಂದ್ರಗೆ ಸಂಸದ ಗೋವಿಂದ ಕಾರಜೋಳ ಸಾಥ್ ಕೊಟ್ಟಿದ್ದಾರೆ. KR ಪುರಂನಲ್ಲಿರುವಂಥ ಭೈರತಿ ಬಸವರಾಜ್ ಅವರ ನಿವಾಸ. ನಮ್ಮ ತಂದೆ CM ಆಗುವಾಗ ಬೆಂಬಲಕ್ಕೆ ಬಸವರಾಜಣ್ಣ ನಿಂತಿದ್ರು, ಅದನ್ನು ನಾನು ಮರೆಯೋದಿಲ್ಲ ಅಂತ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರ ಮೇಲೆ ಇಟ್ಟ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಆಗಲ್ಲ. ರಾಜಕೀಯ ಷಡ್ಯಂತ್ರದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಒಳ್ಳೆ ವಕೀಲರ ತಂಡ ಇದೆ, ಯಾರೂ ಧೈರ್ಯಗೆಡಬಾರ್ದು, ನಾವ್ಯಾರೂ ತಾಳ್ಮೆ ಕಳೆದುಕೊಳ್ಳಬಾರ್ದು ಅಂತ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭೈರತಿ ಬೆಂಬಲಿಗರಿಗೆ ಧೈರ್ಯವನ್ನು ತುಂಬಿದ್ದಾರೆ ವಿಜಯೇಂದ್ರ ಅವರು. ಗಮನಿಸ್ತಾ ಇದ್ದೀವಿ, ಭೈರತಿ ಬಸವರಾಜ್ ಅವರ ನಿವಾಸದಲ್ಲಿ ವಿಜಯೇಂದ್ರ ಅವರಿದ್ದಾರೆ, ಸಂಸದರು ಇದ್ದಾರೆ, ಗೋವಿಂದ ಕಾರಜೋಳ ಅವರು. ನೋಡಿ, ಅವರ ಕುಟುಂಬಸ್ಥರನ್ನ ಎದುರುಗಡೆ ಕೂರಿಸ್ಕೊಂಡು ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಭಾಳ ಪ್ರಮುಖವಾಗಿ ಅವರ ಆ ಭಾಗದ ಅಥವಾ ಆ ಕ್ಷೇತ್ರದ ಒಂದಿಷ್ಟು BJP ಬೆಂಬಲಿಗರಿರ್ತಾರೆ, ಕಾರ್ಯಕರ್ತರಿರ್ತಾರೆ. ಅವರು ನಿಂಗೆ ನಮ್ಮ ನಾಯಕರಿಗೆ ಹಿಂಗಾಗ್ಬಿಡ್ತಲ್ಲ, ಅವರೇ ಒಳಗೆ ಹೋಗ್ಬಿಟ್ಟಿದ್ದಾರೆ ಈಗ ಅಂತ ಹೇಳಿ ಧೃತಿಗೆಟ್ಟಿರ್ತಾರೆ. ಸೊ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಕುಟುಂಬದ ಸದಸ್ಯರನ್ನ ಮಾತಾಡಿಸ್ಕೊಂಡು, ನಿಮ್ಮ ಎಲ್ಲರನ್ನು ಮಾತಾಡಿಸ್ಕೊಂಡು ಏನೋ ಒಂದು ಫೋಟೋ ಹಾಕ್ಸ್ಕೋಬೇಕು ಅಂತ ಬಂದಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಭೈರತಿ ಬಸವರಾಜಣ್ಣ ಅವರು ಎಲ್ಲಿ ಟೈಮ್ ಮುಗ್ದೋಗ್ಬಿಡುತ್ತೋ, ಎಲ್ಲಿ ಬಾಗ್ಲಾಕ್ಬಿಡ್ತಾರೋ ಅಂತೇಳಿ ಓಡೋಡಿ ವಿಧಾನಸೌಧದಲ್ಲಿ ಓಡಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ರಾಜ್ಯದ ಜನನೂ ಕೂಡ ನೋಡಿದ್ದಾರೆ, ದೇಶದ ಜನರು ಕೂಡ ನೋಡಿದ್ದಾರೆ. ಅವತ್ತು ಭೈರತಿ ಬಸವರಾಜ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ನಾವುಗಳಿದ್ರು ಕೂಡ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಧೈರ್ಯನ ಅವ್ರು ಮಾಡಿದ್ದಾರೆ. ಅವರ ಒಂದು ಯಡಿಯೂರಪ್ಪನವ್ರ ಬಗ್ಗೆ ಇಟ್ಟಂತ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ, ಇವೆಲ್ಲವೂ ಕೂಡ ನಮ್ಮ ಪರೀಕ್ಷೆಯ ಸಮಯ. ನಾವು ಕೂಡ 20-30 ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ. ತಂದೆಯವ್ರ ಮೇಲೆ, ಕುಟುಂಬದ ಮೇಲೆ ಆಗಿದಾಗ ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮಗೆಲ್ಲ ಗೊತ್ತಿದೆ, ನಿಮ್ಗಳಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ನಾವು ಯಾರು ಕೂಡ ತಾಳ್ಮೆನ ಕಳೆದುಕೋಬಾರ್ದು.